ಅರೇಹಳ್ಳಿಯಲ್ಲಿ ಮಾನಸಿಕ ಆರೋಗ್ಯ ಕಾರ್ಯಕ್ರಮ. ಅರೇಹಳ್ಳಿ ಪಟ್ಟಣದ ಈದ್ಗಾ ಬೀದಿಯಲ್ಲಿರುವ ಮಲೆನಾಡು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಆವರಣದಲ್ಲಿ ಇಂದು ನಿಮ್ಹಾನ್ಸ್ ಹಾಗೂ ಆಶ್ರಯ ಹಸ್ತ ಟ್ರಸ್ಟ್ ಸಹಯೋಗದೊಂದಿಗೆ ಸಮಗ್ರ ಮಾನಸಿಕ ಆರೋಗ್ಯ ಕುರಿತ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲು ನಮ್ಮ ದೇಶದ ಉತ್ತರಾಖಂಡ ರಾಜ್ಯದ ಪಿಥೋರಗಢ ಜಿಲ್ಲೆಯ ಮುನ್ಸಿಯಾರಿ ತಾಲೂಕು ಮತ್ತು ಕರ್ನಾಟಕದ ಹಾಸನ ಜಿಲ್ಲೆಯ ಬೇಲೂರು ತಾಲೂಕುಗಳನ್ನು ಆಯ್ಕೆ ಮಾಡಲಾಗಿದೆ. ಈ 2 ತಾಲೂಕುಗಳ ಇಡೀ ಜನಸಂಖ್ಯೆಯ ಮಾನಸಿಕ ಆರೋಗ್ಯ ಅಗತ್ಯಗಳನ್ನು ಪೂರೈಸಲು ಕಾರ್ಯಕ್ರಮವು ಗರ್ಭಾಶಯದಿಂದ ಸಮಾಧಿಯವರೆಗೆ ಇಡೀ ಜನಸಂಖ್ಯೆಯನ್ನು ಒಳಗೊಳ್ಳುವ ವಿಧಾನವನ್ನು ಅನುಸರಿಸಲು ಯೋಜಿಸಿದೆ. ಈ ಹಿನ್ನೆಲೆಯಲ್ಲಿ ನಾವೆಂದು ಪಟ್ಟಣದ ಕಟ್ಟಡ ಕಾರ್ಮಿಕರ ಸಂಘದ ಪದಾಧಿಕಾರಿಗಳ ಹಾಗೂ ಸದಸ್ಯರುಗಳನ್ನು ಭೇಟಿ ಮಾಡಿ ಮಾನಸಿಕ ಆರೋಗ್ಯದ ಬಗ್ಗೆ ಪ್ರಚಾರ, ತಡೆಗಟ್ಟುವ ವಿವಿಧ ತಂತ್ರಗಳು, ಮಾನಸಿಕ ಅಸ್ವಸ್ಥತೆಗಳಿಗೆ ಒಳಗಾಗಲು ಕಾರಣಗಳು, ಒಳಗಾದವರ ಜೀವನ ಶೈಲಿ, ಸಮಾಜದಲ್ಲಿ ಅವರನ್ನು ಹೇಗೆ ಗುರುತಿಸುವುದು, ಅವರಿಗೆ ಚಿಕಿತ್ಸೆ ಹೇಗೆ ಮತ್ತು ಎಲ್ಲಿ ದೊರಕಿಸುವುದು ಹಾಗೂ ಪುನರ್ವಸತಿಗಳ ಸಮಗ್ರ ಮಾಹಿತಿಗಳ ಬಗ್ಗೆ ಚರ್ಚಿಸಲಾಗಿದೆ ಎಂದು ನಿಮ್ಹಾನ್ಸ್ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾ ಸುಮನಾ ತಿಳಿಸಿದರು. ಈ ವೇಳೆ ಸಾಮಾಜಿಕ ಕಾರ್ಯಕರ್ತ ಮನೋಜ್, ಸಮುದಾಯ ಆರೋಗ್ಯ ಕಾರ್ಯಕರ್ತೆಯರಾದ ಶಾಲಿನಿ, ಕಾವ್ಯ, ಕಾರ್ಮಿಕ ಸಂಘದ ಅಧ್ಯಕ್ಷ ಮುಮ್ತಾಜ್, ಖಜಾಂಚಿ ವಿಜಯ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಮನ್ ಕಾರ್ಯಕ್ರಮದ ಅಡಿಯಲ್ಲಿ ಈ ದಿನ ನಾವು ಕಟ್ಟಡ ಕಾರ್ಮಿಕರ ಸಂಘ ಅರೇಹಳ್ಳಿ ಇದು ಬಂದ್ಬಿಟ್ಟು ಒಂದು ಚರ್ಚೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇಲ್ಲಿ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ನಡೆಸಿಕೊಟ್ರು. ಮತ್ತೆ ಇಲ್ಲಿನ ಸಂಘಟಕರು ಕೂಡ ಹಾಗೂ ಇಲ್ಲಿನ ಅಧ್ಯಕ್ಷರು ಮತ್ತು ಸದಸ್ಯರು ಕೂಡ ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಮತ್ತೆ ಸುಗಮವಾಗಿ ಕಾರ್ಯಕ್ರಮ ನಡೆಯಲಿಕ್ಕೆ ಬೆಂಗಳೂರಿಂದ ಬಂದಿದ್ದೀವಿ. ಡಾಕ್ಟರ್ ಸುಮನಾ ಅಂತ. ಇದು ನಮನ್ ಪ್ರೋಗ್ರಾಮ್ ಅಂತ ನಾವು ಬೇಲೂರು ತಾಲೂಕಲ್ಲಿ ನಾವು ನಡೆಸ್ತೀವಿ ನೆಕ್ಸ್ಟ್ 3 ವರ್ಷದಲ್ಲಿ. ಇದು ನಿಮ್ಹಾನ್ಸ್ ಮತ್ತೆ HTA ಸಂಸ್ಥೆ ಆಶ್ರಯ ನಡೆಸಿರೋ ಕಾರ್ಯಕ್ರಮ. ಇದು ತಾಲೂಕು ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್. ಬೇಲೂರು ತಾಲೂಕಲ್ಲಿ ಇರೋ ಎಲ್ಲ ಪಾಪ್ಯುಲೇಷನ್ ನಾವು ಸರ್ವೆ ಮಾಡಿ ಅವತ್ತು ಎಲ್ಲ ಪಾಪ್ಯುಲೇಷನ್ಗೆ ಅವತ್ತು ಏನೇನು ಮೆಂಟಲ್ ಹೆಲ್ತ್ ಅವ್ರಿಗೆ ಏನೇನು ತೊಂದರೆಗಳಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು